ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಎಪಿಸೋಡ್ನಲ್ಲಿ ನಾನು ಸುಂದರವಾಗಿರ್ತಕ್ಕಂಥ ಅಮೋಘವಾದ ಶಿವಶರಣರ ವಚನವನ್ನ ಗಾಯನ ಮತ್ತೆ ವಾದನವನ್ನು ಪ್ರಸ್ತುತಿ ಮಾಡ್ತೀನಿ. ರಾಗದ ಬಗ್ಗೆ, ಯಾವ ವಚನ ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನಕಾರಿಯಾದಂಥ ಕಮೆಂಟ್, ಶೇರ್, ಲೈಕ್ ನೀಡಿ. ಆತ್ಮೀಯ ವೀಕ್ಷಕ ಬಂಧುಗಳೇ, ಬಸವಣ್ಣನವರ ಇದು ಒಂದು ಕಟ್ಟಕಡೆಯ ವಚನ ಇದಾಗಿದೆ. ಬಸವಣ್ಣನವರು ಸಂಗಮದಲ್ಲಿ ಐಕ್ಯ ಆಗುವಾಗ ಒಂದು ಸಂದರ್ಭದಲ್ಲಿ ಈ ವಚನವನ್ನ ರಚಿಸಿದ್ರು. ಮಾನವ ಜನ್ಮಕ್ಕಿಂತ ನನ್ನ ಯಾವುದಾದ್ರೂ ಒಂದು ಗಿಡ ಅಥವಾ ಮರ ಬಳ್ಳಿಯಾಗಿ ನನ್ನ ಜನಿಸಬಾರ್ದ ಎಂಬುದಕ್ಕಂಥ ಒಂದು ವಚನ. ಈ ವಚನದಲ್ಲಿ ವಿಶೇಷವಾಗಿ ಈ ಒಂದು ರಾಗವನ್ನು ಸಂಯೋಜನೆ ಮಾಡಿದ್ದೀನಿ. ಇದು ಶೇಖರ ಚಂದ್ರಿಕಾ ರಾಗ ಅಂತ. ತಾವು ಕೆಲವರು ಕೇಳಿದ್ರೆ ಕೆಲವರು ಕೇಳಿರೋಲ್ಲ. ತುಂಬಾ ಮಧುರವಾದಂಥ ರಾಗ. ಶೇಖರ ಚಂದ್ರಿಕಾ ರಾಗ ಶುಭ ಪಂತುವರಾಳಿ ರಾಗದ ಒಂದು ಜನ್ಯ ರಾಗ. 45ನೇ ಶುಭ ಪಂತುವರಾಳಿ ರಾಗಂಗ ರಾಗದ ಒಂದು ಜನ್ಯ ರಾಗ ಶೇಖರ ಚಂದ್ರಿಕಾ ರಾಗ ಅಂತ. ಶಾಡವ ವರ್ಗದ ರಾಗ ನೋಡಿ. ಶಿ ಶಾರ್ಪ್ ಕಪ್ಪು ಅಂದ್ರೆ ತೋರಿಸ್ತೀನಿ. ಇಲ್ಲಿ ಪಾ ವರ್ಜ, ನಿಮ್ಗೆ ಪಾ ಅಂತ ಹೇಳಿದ್ವಿ. ಪಾನ ವರ್ಜ ಮಾಡಿದ್ರೆ ಶುಭವಂತರು ಹಳ್ಳಿ ಅದು ಶೇಖರ ಚಂದ್ರಿಕಾ ರಾಗ ಆಗತ್ತೆ ನೋಡಿ. ಇದು ಶುಭಪಂತುವರಾಳಿ ರಾಗ. ಪಾನ ವರ್ಜ ಮಾಡಿದ್ರೆ ಶುಭಪಂತುವರಾಗದಲ್ಲಿ ಜನ್ಯರಾಗವಾಗಿರ್ತಕ್ಕಂಥ ಶೇಖರ ಚಂದ್ರಿಕಾ ರಾಗ ಅಂತ ಇದನ್ನು ಕರೀತಾರೆ. ಕೆಲವರು ಇದನ್ನು ಬಿಟ್ಟು ಸುಮಾರು ಹಾಡುಗಳನ್ನ, ಜನಪದ ಗೀತೆಗಳನ್ನ, ಶೋಕಪೂರಿತ ರಾಗಗಳನ್ನ ನುಡಿಸ್ತಾರೆ. ಪಾವರ್ಜ ಮಾಡಿದ್ರೆ ಶೇಖರ ಚಂದ್ರಿಕಾ. ತಾವು ಕೆಲವೊಂದು ನುಡಿಸೋರು ಇದನ್ನು ನುಡಿಸಿರ್ತಾರೆ, ಬಟ್ ಅದನ್ನ ಪಂಚಮನ ಟಚ್ ಮಾಡದೇ ರೀತಿ ನುಡಿಸ್ತಾರೆ. ಶುಭಪಂತುವರಾಳಿ ರಾಗ ಅಂತಾರೆ. ಅಂದ್ರೆ ಜನಕ ರಾಗದ ಹೆಸರು ಹೇಳ್ತಾರೆ. ಇದು ಶೇಖರ ಚಂದ್ರಿಕಾ ರಾಗ ಅಂತ. ನಾನು ವಿಶೇಷವಾಗಿ ಈ ರಾಗಕ್ಕೆ ಅಂತರ ಗಾಂಧಾರ ಅಂದ್ರೆ ನೋಡಿ, ಸಡ್ಜ, ಶುದ್ಧ ರಿಷಭ, ಸಾಧಾರಣ ಗಾಂಧಾರ, ಪ್ರತಿ ಮಧ್ಯಮ, ಶುದ್ಧ ದೈವತ, ಕಾಕ್ಲಿ ನಿಷಾದ, ತಾರಾ ಸರ್ಜ, ಇದು ಆರೋಹಣ ಕ್ರಮ. ಶೇಖರ ಚಂದ್ರಿಕಾ ರಾಗದ ಸ್ಕೇಲು. ಅವರೋಹಣ ಕ್ರಮದಲ್ಲಿ ತಾರಾ ಸರ್ಜ, ಕಾಕ್ಲಿ ನಿಷಾದ, ಶುದ್ಧ ದೈವತ, ಪ್ರತಿ ಮಧ್ಯಮ, ಸಾಧಾರಣ ಗಾಂಧಾರ, ಶುದ್ಧ ರಿಷಭ, ಆಧಾರ ಸರ್ಜ, ಇದು ಅವರೋಹಣ ಕ್ರಮ. ಇದರಲ್ಲಿ ಸಾಧಾರಣ ಗಾಂಧಾರ ಜೊತೆಗೆ ಅಂತರ ಗಾಂಧಾರ ಅಂದ್ರೆ ಗಾಟು ಜೊತೆಗೆ ಗಾತ್ರಿನ ವಿಶೇಷವಾಗಿ ಪ್ರಯೋಗ ಮಾಡ್ತೇನೆ ರಾಗದ ರಂಜಿಕೆಗೋಸ್ಕರ. ಗಾತ್ರಿ ವಿಶೇಷ ಪ್ರಯೋಗ ಈ ಹಾಡಿನಲ್ಲಿ. ಬಟ್ ಮೂಲ ರಾಗದ ಭಾವ ಸಂಚಾರ ಶೇಖರ ಚಂದ್ರಿಕಾ. ಹಾಡನ್ನ ಪ್ರಾರಂಭಿಸೋಣ. ಶಿವ
ಆತ್ಮೀಯ ವೀಕ್ಷಕ ಬಂಧುಗಳೇ, ಮಧುರವಾದಂಥ ಅಮೋಘವಾದಂಥ ಒಂದು ರಾಗ ಇದು. ತುಂಬ ಚೆನ್ನಾಗಿದೆ. ತಾವೆಲ್ಲ ಸುಖಪುರಿತ ರಾಗ ಅಂದಾಗ ಇದನ್ನು ಶುಭ ಪಂತುರಲ್ಲಿನ ನೀವು ಸಾಮಾನ್ಯವಾಗಿ ನುಡಿಸ್ತೀರಿ. ತುಂಬ ಚೆನ್ನಾಗಿದೆ. ಇದನ್ನ ನಿಮ್ಮ ಊರಿನ ಭಜನಲ್ಲಿ ಇದನ್ನು ಬಳಸಿಕೊಂಡು ಹಾಡಬಹುದು. ತುಂಬ ಚೆನ್ನಾಗಿದೆ. ತಮಗೆ ಅನುಕೂಲ ಆಗುತ್ತೆ ಅಂತ ಈ ವಚನವನ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ನಿರಂತರ ಒಂದು ಸ್ನೇಹ ಸಹಕಾರ ಈ ಮಹೇಶ್ ಗಂಧರ್ವ ಮ್ಯೂಸಿಕ್ ಚಾನೆಲ್ಗೆ ಒಂದು ನಿಮ್ಮ ಒಂದು ದಯೆ ಇರಲಿ ಅಂತ ಕೇಳ್ಕೊಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿರೋ ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ ಧನ್ಯವಾದಗಳು.